ಸುಂದರವಾಗಿ ಭಗವಂತನ ಗಾನವನ್ನು ಮಾಡಿ ಆ ನರಸಿಂಹದೇವರ ಪ್ರೀತಿಯನ್ನು ಸಂಪಾದನೆ ಮಾಡಿದಂತಹ ಹಾಗೂ ಇಲ್ಲಿ ಕುಳಿತಂತಹ ಎಲ್ಲ ಸಂಗೀತ ರಸಜ್ಞರ ಮನಸ್ಸಿಗೆ ಮುದ ನೀಡಿದಂತಹ ಶ್ರೀಮತಿ ಶಿಲ್ಪಾ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಅವರ ಪರಿಚಯವನ್ನು ಪ್ರಾರಂಭದಲ್ಲೇ ಮಾಡಿಕೊಟ್ಟಿದ್ದಾರೆ. ಬಹಳ ವಿಶೇಷವಾಗಿ ಸಂಗೀತ ಅಧ್ಯಯನವನ್ನು ಮಾಡಿದವರು, ಸಂಗೀತದಲ್ಲಿ ವಿದ್ವತ್ತೆಯನ್ನು ಪಡೆದವರು ವಿದುಷಿ ಶ್ರೀಮತಿ ಶಿಲ್ಪಾ ಮಕ್ಕಣಿ ಮುರುಗುಂದವರು. ಬಾಗಲಕೋಟೆಯ ಬಡಿಗೇರ ಅನ್ನುವಂತಹ ಪ್ರಸಿದ್ಧ ವಿದ್ವಾಂಸರಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಕಲಿತು ಈಗಲೂ ರಾಘವೇಂದ್ರ ಗುಡಿಯವರ ಹತ್ತಿರ ವಿಶೇಷವಾದ ತರಬೇತಿಯನ್ನು ಪಡೀತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಧ್ಯಯನ ಹಾಗೂ ಅಧ್ಯಾಪನ ಎರಡನ್ನೂ ಜೊತೆಗೆ ಮಾಡ್ತಾ ಇದ್ದಾರೆ. ಸಂಗೀತ ಸುಧಾ ಎಂಬಂತಹ ಒಂದು ಗಾನ ಶಾಲೆಯ ಮೂಲಕ ಅನೇಕ ವಿದ್ಯಾರ್ಥಿನಿಯರಿಗೆ ಸಂಗೀತದ ಪಾಠವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ. ಅವರು ಶ್ರೀಮಠಕ್ಕೆ ತುಂಬ ಆತ್ಮೀಯರು ಆಗಿದ್ದಾರೆ. ಅವರು ಇಲ್ಲಿ ಬಂದು ನಡೆಸಿಕೊಟ್ಟದ್ದು ನಮಗೆ ವಿಶೇಷವಾದಂತಹ ಸಂತೋಷವನ್ನು ನೀಡಿದೆ. ಒಂದು ಹೆಮ್ಮೆಯ ವಿಷಯ ಅಂದರೆ ಅವರ ವಿದ್ಯಾರ್ಥಿ ಮುಂಬೈಯಲ್ಲಿ ನಡೆದಂತಹ ಈ ಮಾಧ್ವ ಐಡಲ್ನಲ್ಲಿ ಪ್ರಥಮ ಬಹುಮಾನವನ್ನು ಕೂಡ ಪಡೆದಿದ್ದಾನೆ ಅನ್ನೋದು ಒಂದು ವಿಶೇಷವಾದಂತಹ ಹೆಮ್ಮೆಯ ಸಂಗತಿ. ಅವರಿಗೆ ಮತ್ತೊಮ್ಮೆ ಶ್ರೀಮಠದ ಪರವಾಗಿ, ನನ್ನ ವೈಯಕ್ತಿಕವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇನೆ. ಅವರ ಜೊತೆಗೆ ಕಿಶೋರ ಕುಲಕರ್ಣಿ ಎನ್ನುವರು ತಬಲಾದ ಜೊತೆಗೆ ಸಹಾಯವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಪಿ ಕೃಷ್ಣಾಚಾರ್ಯರು ಅವರು ಹಾರ್ಮೋನಿಯಂ ಸಾಥನ ನೀಡಿದ್ದಾರೆ. ಅವರಿಗೂ ಆನಂದ ಪುರಾಣಿಕನವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಶ್ರೀಮತಿ ಶಿಲ್ಪಾ ಅವರು ಪೂಜ್ಯ ಮಾತೃಶ್ರೀಯವರ ಹತ್ರ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ವಿಜ್ಞಾಪನೆ ಮಾಡಿಕೊಡ್ತಾರೆ. ಇವತ್ತು ಇಲ್ಲಿ ಹಾರ್ಮೋನಿಯಂ ಹಾಗೂ ತಬಲಾ ನುಡಿಸಿದಂತಹ ಇಬ್ಬರೂ ಕೂಡ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಶಿಷ್ಯರು. ಅವರಲ್ಲಿ ಸುಧಾ ಅಧ್ಯಯನವನ್ನು ಮಾಡಿ ವಿದ್ವಾಂಸರಾಗಿ ಈ ಒಂದು ವಿಶೇಷವಾದ ಗಾನದ ಮೂಲಕ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದು ವಿಶೇಷವಾದಂತಹ ಹೆಮ್ಮೆಯ ಸಂಗತಿ.